ನಮಸ್ಕಾರ ಫ್ರೆಂಡ್ಸ್, ಹೆಂಗದಿರಿ ಎಲ್ಲರೂ? ನಾನು ನಿಮ್ಮ ಅನು ಮತ್ತೊಂದು ಟ್ರಾವೆಲ್ ವ್ಲಾಗ್ ತೊಗೊಂಡು ನಾನು ನಿಮ್ಮ ಮುಂದೆ ಬಂದೇನಿ. ಸೊ ಭಾಳನ ಗ್ಯಾಪ್ ಆಗಿತ್ತು, ಆಮೇಲೆ ವ್ಲಾಗೂ ಮಾಡಿದ್ದಿಲ್ಲ. ಇದೇ ಗ್ಯಾಪ್ನಾಗ ನಾವು ಗೋವಾಕ್ಕೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಈ ಗೋವಾ ಹೋಗೋ ಟ್ರಿಪ್ನ ನಾನು ವ್ಲಾಗ್ ಮುಖಾಂತರ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡೇನಿ. ಈ ಗೋವಾ ಟ್ರಿಪ್ ಏನತ್ತಲ್ರಿ, ಫುಲ್ ಎಲ್ಲ ಫ್ಯಾಮಿಲಿಗೂ ಯೂಸ್ ಆಗ್ತೈತಿ. ಯಾರ್ಯಾರೆಲ್ಲ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕಂತಿರಲ್ಲ ಗೋವಾಕ್ಕೆ, ಅವ್ರಿಗಂತೂ ಹೇಳಿ ಮಾಡಿಸಿದ ವ್ಲಾಗ್ ಇದು. ಯಾಕಂದ್ರೆ ನಮ್ಮನ್ನು ನೋಡೇ ಗೊತ್ತಾಗ್ತಿರ್ಬೇಕು ನಿಮ್ಗೆ ನಾವೆಲ್ಲ ಫ್ಯಾಮಿಲಿ ಕೂಡಿ ಹೊಂಟೀವಿ ಅಂತ. ಯಾಕಂದ್ರೆ ನಮ್ಮ ಮನೆಯವರು, ಆಮೇಲೆ ನಮ್ಮ ಮನೆಯವ್ರ ಫ್ರೆಂಡ್, ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಇಬ್ಬರು ಕೂಡಿ ನಾವು ಇವತ್ತು ಗೋವಾಕ್ಕೆ ಹೊಂಟೇವಿ. ಗೋವಾಕ್ಕೆಲ್ಲರೂ ಆಲ್ಮೋಸ್ಟ್ ಬೀಚ್, ಆಮೇಲೆ ವಾಟರ್ ಆ್ಯಕ್ಟಿವಿಟೀಸ್, ರಿಲ್ಯಾಕ್ಸ್ ಮಾಡೋಕೆ ಹೋಗ್ತಾರೆ. ಬಟ್ ಫ್ಯಾಮಿಲಿಗಂತನೇ ಹೇಳಿ ಮಾಡಿಸಿದ್ದ ಗೋವಾ ಟ್ರಿಪ್ ಇದು. ಯಾಕಂದ್ರಪ್ಪ, ಫ್ಯಾಮಿಲಿ ಎಂಜಾಯ್ ಮಾಡೋದು, ಮಕ್ಕಳು ಎಂಜಾಯ್ ಮಾಡುವಂಥ ಫೆಸ್ಟಿವಲ್ ಆಗ್ತದೆ ಗೋವಾನಾಗ. ಅದು ವರ್ಷಕ್ಕೊಮ್ಮೆ ಆಗ್ತದೆ, ಆಮೇಲೆ ಫೆಬ್ರವರಿಯಿಂದ ಮಾರ್ಚ್ ಮಂತ್ನಾಗ ಆಗ್ತದೆ. ಸೊ ಅದಕ್ಕೆ ನಾವು ಇವತ್ತು ಆ ಫೆಸ್ಟಿವಲ್ ನೋಡ್ಬೇಕಂತ ಮೊದಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ವಿ. ಅದಕ್ಕೆ ನಾವು ಇವತ್ತು ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಆ ಗೋವಾ ಫೆಸ್ಟಿವಲ್ನ ನೋಡ್ಬೇಕು ಅಂದ್ಕೊಂಡ್ವಿ. ಅದನ್ನು ನಿಮ್ಗೆ ವಿಡಿಯೋ ಮುಖಾಂತರ ತೋರಿಸ್ಬೇಕು ಅಂದ್ಕೊಂಡ್ವಿ. ನಾನು ಒಂದು ಸ್ವಲ್ಪ ನೆಟ್ನಾಗ ಸರ್ಚ್ ಮಾಡಿದ್ದೆ ಹೆಂಗಿರ್ತೈತೆ ಅದು ಫೆಸ್ಟಿವಲ್. ಮತ್ತು ಇನ್ನೊಂದು ಏನಂದ್ರೆ, ಆ ಫೆಸ್ಟಿವಲ್ ಹೆಸರು ಕಾರ್ನಿವಲ್ ಫೆಸ್ಟಿವಲ್ ಅಂತ. ನಾನು ನೆಟ್ನಾಗೆಲ್ಲ ನೋಡಿದ ಪ್ರಕಾರ ಅಂತ ಅದು ಒಂಥರ ಹೊಸ ಯುನೀಕ್ ಫೆಸ್ಟಿವಲ್ ಅನ್ನಿಸ್ತದೆ. ಆಮೇಲೆ ಗೋವಾಕ್ಕೆ ಬರೋರು ಆಲ್ಮೋಸ್ಟ್ ಈ ಫೆಸ್ಟಿವಲ್ ನೋಡಿರಂಗಿಲ್ಲ ಅನಿಸುತ್ತೆ, ಯಾಕಂದರೆ ಎಲ್ಲರೂ ಆಲ್ಮೋಸ್ಟ್ ಬೀಚಿಗೆ ಹೋಗಿರ್ತಾರೆ. ಸೊ ನಾವಿವತ್ತು ಫೆಸ್ಟಿವಲ್ ನೋಡೋಕೆ ಗೋವಾಕ್ಕೆ ಹೊಂಟೇವಿ. ಆಮೇಲೆ ನೋಡಿರಿ, ಗೋವಾಕ್ಕೆ ಹೋದ ಕೂಡಲೇ ಕಾರ್ನಿವಲ್ದೆಲ್ಲ ಪ್ರಿಪ್ರೇಷನ್ ನಡೆದಿತ್ತು. ಆಮೇಲೆ ಮಾಸ್ಕ್, ಆಮೇಲೆ ರಿಂಗ್ಸ್ ಮಾರಾತಿದ್ರು. ಮೇನ್ ಅಟ್ರಾಕ್ಷನ್ ಮಾಸ್ಕ್ ರೀ ಅದರದ್ದು. ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಾವು ಇವತ್ತು ಸೌತ್ ಗೋವಾಕ್ಕೆ ಹೊಂಟೇವ್ರಿ, ನಾರ್ತ್ ಗೋವಾ ಅಲ್ಲ. ಸೊ ಫ್ಯಾಮ್ಲಿಗೆ ಹೇಳಿ ಮಾಡಿಸಿದ್ದ ಪ್ಲೇಸ್ ಅಂದ್ರೆ ಸೌತ್ ಗೋವಾ. ಸೊ ನೀವು ಯಾರ್ಯಾರು ಫ್ಯಾಮ್ಲಿನ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿರಲ್ಲ, ಎಲ್ಲರೂ ಸೌತ್ ಗೋವಾಕ್ಕೆ ಹೋಗ್ರಿ. ಫ್ಯಾಮಿಲಿನ ಕರ್ಕೊಂಡು ಎಂಜಾಯ್ ಮಾಡೋಕೆ ಬೆಸ್ಟ್ ಪ್ಲೇಸ್ ಇರ್ತಾವೆ. ಆಮೇಲೆ ನಾವು ಇವತ್ತು ಹೋಗಿದ್ದು ಕರ್ಮ ಹೋಟೆಲ್ ಅಂತ್ರಿ. ಸೊ ಈ ಹೋಟೆಲ್ದ ವಿಶೇಷತೆ ಏನಂದ್ರೆ, ಇಲ್ಲಿ ಸಿಂಗಲ್ ರೂಮ್ಸ್ ಇರಂಗಿಲ್ಲ ರೀ. ಸೊ 2 BHK ಹೌಸ್, 1 BHK ಹೌಸ್ ಅಂತ ನಮಗೆ ಕೊಡ್ತಾರೆ. ಸೊ ನಾವು 2 ಫ್ಯಾಮ್ಲಿ ಹೋಗಿದ್ವಲ್ಲ, ಅದಕ್ಕೆ ನಾವು 2 BHK ಹೌಸ್ ತೊಗೊಂಡಿದ್ವಿ. 2 BHK ಹೌಸ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೇಕು, 2 ಬೆಡ್ರೂಮು, ಒಂದು ಹಾಲ, ಒಂದು ಕಿಚನ್ ಇರ್ತದೆ. ಸೊ ಹೋದ ಕೂಡಲೇ ನಮ್ಗೆ ಕಾಂಪ್ಲಿಮೆಂಟ್ರಿ ಅಂತಂತ ವಾಟರ್ ಮೆಲನ್ ಜ್ಯೂಸ್ ಕೊಟ್ಟರು. ಸೊ ನಮ್ಮ ಮುಖ ನೋಡ್ರಿ ಎಲ್ಲ ಹೆಂಗೆ ಟ್ಯಾನ್ ಆಗ್ಯಾವ. ಎಲ್ಲ ಪ್ರೊಸೀಜರೆಲ್ಲ ಮುಗಿಸ್ಕೊಂಡು ರಿಸೆಪ್ಷನಿಂದ ಬರೋ ಅಷ್ಟರೊಳಗನ ಬ್ಯಾಗ್ ಎಲ್ಲ ತೊಗೊಂಡು 4 ಜನ ನಿಂತ ಬಿಟ್ಟಿದ್ರು. ನಮ್ಮ ಲಗೇಜನ್ನು ಭಾಳ ತಂದಿದ್ವಿ, ನಾವು ಮಕ್ಕಳಿದ್ವಲ್ಲ, ಅದಕ್ಕೆ ಲಗೇಜ್ ಒಂದು ಸ್ವಲ್ಪ ಹೆವಿ ತಂದಿದ್ವಿ. ಬ್ಯಾಗ್ಸ್ ಎಲ್ಲ ತೊಗೊಂಡು ನಮ್ಮ ರೂಮ್ ಕಡೆ ನಮ್ಮನ್ನ ಕರ್ಕೊಂಡು ಹೊಂಟ್ರೆ. ಮತ್ತು ಇದು ನೋಡ್ರಿ ಹೋಟೆಲ್ ಲುಕ್. ಹೋಟೆಲ್ ಅಂತೂ ಭಾಳ ಚಲೋ ಇತ್ತು. ಆಮೇಲೆ ದೊಡ್ಡದೂ ಇತ್ತು, ಭಾಳ ದೊಡ್ಡದಿತ್ತು. ಎಲ್ಲಿ ನೋಡಿದ್ರು ಬಿಲ್ಡಿಂಗ ಕಾಣತ್ತಿದ್ದು. ಆಮೇಲೆ ಕಲರ್ ಕಾಂಬಿನೇಷನ್ ನನಗೆ ಬಿಲ್ಡಿಂಗದ್ದು ಭಾಳ ಲೈಕ್ ಆಯ್ತು ರೀ. ಆಮೇಲೆ ಅಲ್ಲಿ ಫೆಸಿಲಿಟಿ, ಆಮೇಲೆ ನೋಡಿರಿ ಇವರೆಲ್ಲ ಬ್ಯಾಗೆಲ್ಲ ಅವರೇ ತೊಗೊಂಡು ಹೋಗ್ತಾರೆ. ಜಸ್ಟ್ ನಾವು ರೂಮಿಗೆ ಹೋಗೋದಷ್ಟೇ. ಇದು ಹೋಟೆಲ್ ವ್ಯೂ ನೋಡ್ರಿ ಎಷ್ಟು ಚಂದ ಅದ. ಆಮೇಲೆ ಇಲ್ಲೆಲ್ಲ ಫೆಸಿಲಿಟಿ ಅದಾವ. ಆಮೇಲೆ ಕ್ಲೀನ್ ಭಾಳ ಇಟ್ಟಿದ್ರು. ಆಮೇಲೆ ನನಗೆ ಕ್ಲೀನ್ಕ್ಕಿಂತ ಅಲ್ಲಿಂದ ಗಿಡಗಳು ಭಾಳ ಲೈಕ್ ಆದವು ರೀ. ಅಲ್ಲಿ ಒಂದು ಲೈನಾಗ ಇದ್ದಿದ್ದು ಗಿಡ ಇನ್ನೊಂದು ಲೈನಾಗ ಇರಲಿಲ್ಲ. ಎಲ್ಲ ವೆರೈಟಿ ಗಿಡ ಹಚ್ಚಿದ್ರು. ಅದ್ರ ಮೇಂಟೆನೆನ್ಸು ಭಾಳ ಚಲೋ ಮಾಡತ್ತಿದ್ರು ಅವರು. ಕೂಡಲೇ ಫ್ರೆಶ್ ಅಪ್ ಆಗಿ ನಮ್ಮ ಮನೆಯವರು ಟೀ ಮಾಡಕತ್ರ, ಎಲ್ಲರಿಗೂ ಟೀ ಮಾಡಿಕೊಟ್ರು. ಸೊ ಮಿನಿ ಕಿಚನೂ ಇತ್ತು, ಒಂದು ಫ್ರಿಜ್ ಇತ್ತು. ಆಮೇಲೆ ಒಂದು ಕಿಚನಿಗೆ ಏನೇನು ಬೇಕಾಗ್ತಾವಲ್ಲ ಎಲ್ಲ ಸಾಮಗ್ರಿಗಳು ಇಟ್ಟಿದ್ರು. ಹಾಯ್ ಮಮ್ಮಿ. ಹಾಯ್ ಸನ್ವಿ. ಏನ್ ಮಾಡತ್ತಿ? ವಿಡಿಯೋ ಮಾಡತ್ತಿ. ಎಲ್ಲರೂ ಟೀ ಕುಡ್ದ ಫ್ರೆಶ್ ಅಪ್ ಆಗಿ ಕುಂತಿದ್ವಿ ರೀ. ಹರ್ಷನೂ ಊಟ ಮಾಡತ್ತಿದ್ದ. ಹರ್ಷ ಊಟ ಆದ ಕೂಡಲೇ ಆಮೇಲೆ ನಾನು ಸಾಚಿ ಸಾನ್ವಿನ ರೆಡಿ ಮಾಡಿದೆ. ಎಲ್ಲರೂ ರೆಡಿಯಾಗಿ ನಾವು ಫಸ್ಟ್ ಬೀಚಿಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಆಮೇಲೆ ಕಾರ್ನಿವಲ್ ಫೆಸ್ಟಿವಲ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಸೊ ಸಾಚಿ ಸಾನ್ವಿ ನೋಡ್ರಿ ಬೀಚದ್ದು ಬಕೆಟೆಲ್ಲ ತೊಗೊಂಡು ಹೊಂಟಾರ. ಹರ್ಷನೂ ರೆಡಿಯಾಗಿ ಬಂದ. ಇವತ್ತಿನ ಫಸ್ಟ್ ಡೇ ಲುಕ್ ನೋಡ್ರಿ, ನಾವು ಇಬ್ಬರೂ ರೆಡಿಯಾಗಿ ಹಿಂಗೆ ಕಾಣತ್ತೀವಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸೊ ಎಲ್ಲ ರೆಡಿಯಾಗಿ ಗೇಟ್ ಹೊರಗೆ ಬರೋ ಅಷ್ಟರೊಳಗನ ಕಾರ್ನಿವಲ್ ಫೆಸ್ಟಿವಲ್ ಸ್ಟಾರ್ಟ್ ಆಗಿತ್ತು. ಸೊ ಇನ್ನೊಂದು ಏನಂದ್ರೆ, ನಾವು ಯಾವ ಹೋಟೆಲ್ನಾಗ ಇದ್ವಲ್ಲ ಆ ಹೋಟೆಲ್ ಸ್ವಲ್ಪ ಒಂದು 100 ಮೀಟರ್ಸ್ ಬಿಟ್ಟನ ಕಾರ್ನಿವಲ್ ಫೆಸ್ಟಿವಲ್ ಇತ್ತು. ಅದು ನಮಗೆ ಗೊತ್ತಿರಲಿಲ್ಲ. ಕಾರ್ನಿವಲ್ ಫೆಸ್ಟಿವಲ್ ಏನೈತಲ್ರಿ, ಇದು 4 ಡೇಸ್ ಇರ್ತದೆ. ಈ 4 ಡೇಸ್ನಾಗ ಒಂದೊಂದು ದಿನ ಒಂದೊಂದು ಸಿಟಿನಾಗ ಇರ್ತದೆ. ಫಸ್ಟ್ ಡೇ ಏನೈತಲ್ರಿ, ಇದು ಕೋಲ್ವಾ ಅನ್ನೋ ಸಿಟಿನಾಗಿತ್ತು. ಸೊ ನಾವು ಹೋಟೆಲನ್ನು ಅಲ್ಲೇ ಬುಕ್ ಮಾಡಿದ್ವಿ. ಹೋಟೆಲ್ ಪಕ್ಕದಲ್ಲೇ ಇತ್ತು ಇದು. ಇದೇನೈತಲ್ರಿ ಕಾರ್ನಿವಲ್
ಸ್ಟ್ರೀಟ್ ಮೇಲೆ ಡ್ಯಾನ್ಸ್ ಮಾಡ್ಕೊತ ಹೋಗ್ತಾರೆ. ಇದರ ವಿಶೇಷತೆ ಇದು ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ ಥರ ಈ ಥರ ಡ್ಯಾನ್ಸ್ ಮಾಡ್ಕೊತ ಹೋಗ್ತಾರೆ. ಒಂದೊಂದು ಗ್ರೂಪ್ ಇರ್ತಾವೆ, ಆ ಗ್ರೂಪ್ದವ್ರು ಅವ್ರವ್ರದ್ದು ಡ್ಯಾನ್ಸ್ ಅವ್ರವ್ರದ್ದು ಕಾಸ್ಟ್ಯೂಮ್ ಇರ್ತದೆ. ಅದಾದಮೇಲೆ ಅಲ್ಲಿಯ ಕಲ್ಚರ್ ಪ್ರಕಾರ ಅಲ್ಲಿಯ ಸ್ಟ್ಯಾಚ್ಯೂಗಳು ಮಾಡಿರ್ತಾರೆ. ಆಮೇಲೆ ಬೋಟ್ ಆಯಿತು, ಫಿಶ್ ವೆರೈಟಿ ಫಿಶ್ದು ಸ್ಟ್ಯಾಚ್ಯೂಗಳು ಮಾಡ್ಕೊಂಡು ಬಂದಿದ್ರು. ಆಮೇಲೆ ಅಲ್ಲೆಲ್ಲರೂ ಮಾಸ್ಕ್ ಹಾಕ್ಕೊಂಡು ಫಾರಿನರ್ಸು ಜಾಸ್ತಿ ಇದ್ದರು. ಎಲ್ಲರೂ ನೋಡ್ಕೊಂಡು ತಿಂತಿದ್ರು, ಎಲ್ಲರೂ ಎಂಜಾಯ್ ಮಾಡತ್ತಿದ್ರು. ಕಾರ್ನಿವಲ್ ಫೆಸ್ಟಿವಲ್ ಏನೈತಂದ್ರೆ 500 ವರ್ಷದ ಹಿಂದೆ ಪೋರ್ಚುಗೀಸರು ಸ್ಟಾರ್ಟ್ ಮಾಡಿದ್ರಂತ ಇದು ಫೆಸ್ಟಿವಲ್. ಅವಾಗಿಂದನೇ ಇದನ್ನು ಮಾಡ್ಕೊಂಡು ಬರ್ತಾರೆ. ಸೊ ಇದನ್ನು ನೋಡ್ಲಿಕ್ಕಂತನೇ ಫಾರಿನರ್ಸ್ ಬರ್ತಾರೆ. ಇನ್ನ ಭಾಳ ದೂರ ಇರ್ತದ, ಇನ್ನ ಭಾಳ ಉದ್ದೈತ್ರಿ. ಸೈಡ್ ಬಾ ನಾನು ಹಂಗೆ ಬಿಡು. ಹಾಯ್ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ಅಲ್ಲಿ ನಿಂತು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ವಿ. ಬೇತಾಲ್ ಬೇತಿಮನು ಬೀಚಿಗೆ ಹೋಗ್ಬೇಕಂತ ನಾವು ಇವತ್ತು ಬಂದೇವಿ. ಹರ್ಷಿ ಹರ್ಷಿ ಅಲ್ಲೋಡಲ್ಲ ನೋಡಿಲ್ಲಿ. ಹಾಯ್ ಹಾಯ್ ಮಾಡಿ. ಎಲ್ಲಿ ಬಂದಿರಿ? ಬೀಚ್. ವಾವ್ ಹರ್ಷಿ ಅಬು. ಇದ್ರ ಮೇಲೆ ನಡಿ, ಇದ್ರ ಮೇಲೆ ಜಲ್ದಿ ನಡೀತಿ. ಎಲ್ಲ ಬೀಚ್ ಸೇಮ್ ಇರ್ತಾವ ಇಲ್ಲಿ. ಬಂದು ಬೀಚ್ಗೆ
ಈ ಬೀಚದ ಒಂದು ವಿಶೇಷತೆ ಐತ್ರಿ. ಇದನ್ನು ನೆಟ್ನಾಗ ನಾವು ಸರ್ಚ್ ಮಾಡ್ಕೊಂಡು ಈ ಬೀಚಿಗೆ ಹೋಗ್ಬೇಕಂತ ಬಂದಿದ್ವಿ. ಸೊ ಈ ಬೀಚಿನ ಸನ್ಸೆಟ್ಟು ಆಯಿತು. ಆಮೇಲೆ ಇದು ನೈಟ್ನಾಗ ಫುಲ್ ಹೊಳಿತದಂಥ ಬೀಚ್. ಸೊ ಅದನ್ನು ನೋಡ್ಲಿಕ್ಕಂತಲೇ ನಾವು ಬಂದಿದ್ವಿ. ಸೊ ನಮ್ಮ ರೂಮ್ನಿಂದ ಸ್ವಲ್ಪ ಭಾಳ ದೂರ ಇದ್ದಿದ್ದಿಲ್ಲ, ಒಂದು 6 ಕಿಲೋಮೀಟ್ರ್ ಇತ್ತು. ಅದಕ್ಕೆ ನಾವು ಬಂದಿದ್ವಿ. ಬಂದ ಕೂಡಲೇ ನೋಡ್ರಿ ಎಲ್ಲರೂ ಆಟ ಆಡಕತ್ರ. ಅಲ್ಲಿಂದ ತಂದಿದ್ದ ಬಕೆಟೆಲ್ಲ ಫುಲ್ ಯೂಸ್ ಆದವು. ಎಲ್ಲರೂ ಸೇರಿ ನೋಡ್ರಿ ಬಕೆಟ್ ತೊಗೊಂಡು ಆಟ ಆಡತ್ತಿದ್ರು. ಅವ್ರ ಜೋಡಿ ಕೂಡಿ ನಾವು ಆಟ ಆಡಿದ್ವಿ. ಆಮೇಲೆ ಗುಬ್ಬಿಗೂಡು ಮಾಡಿದ್ವಿ, ಅದನ್ನು ಆಟ ಆಡಿದ್ವಿ. ಸೊ ಫೈನಲಿ ಈ ಬೀಚ್ ನೈಟ್ನಾಗ ಹೀಗೆ ಲುಕ್ ಅನಿಸ್ತಾ ಒಂದು ಫೋಟೋ ಹಾಕೀನಿ, ಅದು ನೋಡ್ರಿ. ಈ ಥರ ಕಾಣ್ತೈತೆ ನಾವು ಅಂದ್ಕೊಂಡು ಹೋಗಿದ್ವಿ. ಬಟ್ ಈ ಥರ ಯಾವ ಸೀನ್ ಇರಲಿಲ್ಲ. ಯಾರ್ಯಾರು ಈ ಬೀಚಿಗೆ ಹೋಗ್ಬೇಕು ಅಂದ್ಕೊಂಡಿರಿ ಯಾರು ಹೋಗಬೇಡ್ರಿ. ಯಾಕಂದ್ರೆ ನೆಟ್ನಾಗ ಯಾವ ಫೋಟೋ ಅಪ್ಲೋಡ್ ಮಾಡ್ಯಾರಲ್ಲ ಆ ಥರ ಏನೂ ಕಾಣಂಗಿಲ್ಲ. ನಾರ್ಮಲ್ ಎಲ್ಲ ಬೀಚ್ ಹೆಂಗೆ ಕಾಣ್ತಾವೆ ಅದೇ ಥರ ಕಾಣ್ತದ. ಹೋಗಿದ್ದಂತರೂ ವೇಸ್ಟ್ ಆಗಲಿಲ್ಲ. ಮಕ್ಕಳಂತರೂ ಆಟ ಆಡಿದ್ರು, ಎಲ್ಲರೂ ಎಂಜಾಯ್ ಮಾಡಿದ್ರು, ಸನ್ಸೆಟ್ ನೋಡಿದ್ರು. ಅದಾದ ಕೂಡಲೇ ನಾವೀಗ ಕಾರ್ನಿವಲ್ ಫೆಸ್ಟಿವಲ್ನ ಮೇನ್ ಗ್ರೌಂಡಿಗೆ ಬಂದಿದ್ವಿ. ಎಲ್ಲಿಂದ ಸ್ಟಾರ್ಟ್ ಆಗ್ತೈತೆ ಅಲ್ಲಿ ಬಂದಿದ್ವಿ. ಸೊ ಅಲ್ಲೆಲ್ಲ ನೋಡ್ರಿ ಈ ಥರ ಗೆಟಪ್ ಹಾಕ್ಕೊಂಡು ನಿಂತಿದ್ರು, ಮಾಸ್ಕ್ ಹಾಕ್ಕೊಂಡಿದ್ರು. ಆಮೇಲೆ ಅಲ್ಲೆಲ್ಲ ಸ್ಟಾಲ್ಗಳು ಇದ್ದು, ಮಕ್ಕಳಿಗೆ ಆಟ ಆಡೋಕ್ಕೂ ಇಟ್ಟಿದ್ರು. ನಮ್ಮ ಸೈಡ್ದವ್ರಿಗೆ ಈ ಫೆಸ್ಟಿವಲ್ ಹೊಸದಾಗಿತ್ತು. ಅದ್ರೊಳಗೆ ನಮಗಂತೂ ಭಾಳ ಹೊಸದಾಗಿತ್ತು ಈ ಫೆಸ್ಟಿವಲ್. ನೋಡಿ ನಿಮಗೆಲ್ಲ ಹೆಂಗೆ ಅನ್ಸತ್ತೆ ಹೇಳ್ರಿ, ಬೋರ್ ಹೊಡೆಯತ್ತಿಲ್ಲಲ್ಲ. ಸೊ ಈ ಥರ ಇತ್ತು ರೀ ಫೆಸ್ಟಿವಲ್. ಎಲ್ಲ ಬ್ಯಾನರ್ ಹಾಕಿದ್ರು. ಅವ್ರದ್ದು ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗತ್ತಿದ್ದಿದ್ದಿಲ್ಲ. ಅಂದ್ರೂ ಅಲ್ಲಿ ಏನೇನೋ ಪ್ರೋಗ್ರಾಮ್ಸ್ ಮಾಡತ್ತಿದ್ರು. ಆಮೇಲೆ ನಮ್ಮದೆಲ್ಲ ಚೀಟಿನೂ ನಾವು ಕೊಟ್ವಿ, ಏನಂತಾರಲ್ಲ ಲಕ್ಕಿ ಡ್ರಾ ಕೂಪನ್ನು ಇದ್ವು, ಅದನ್ನು ನಾವು ಹಾಕಿ ಫಂಕ್ಷನ್ ಎಂಜಾಯ್ ಮಾಡಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ, ಮಕ್ಕಳಿಗೆಲ್ಲ ತೋರಿಸಿದ್ವಿ. ಆಮೇಲೆ ನಾವು ಕಾರ್ ಪಾರ್ಕಿಂಗ್ ಮಾಡಿದ್ರಲ್ಲ, ಅನ್ನ ಕಾರ್ ತರಕ್ಕೆ ಹೋಗಿದ್ರು. ಅದಕ್ಕೆ ನಾವು ರೋಡ್ ಮೇಲೆ ಕೂತು ಸೆಲ್ಫಿ ತೊಗೊಳತ್ತೇವೆ ನೋಡ್ರಿ. ಹೊರಗಡೆನೇ ಊಟ ಮಾಡ್ಕೊಂಡು ಬಂದ ಕೂಡ ಒಂಚೂರು ಫ್ರೆಶ್ ಅಪ್ ಆದ್ವಿ. ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿದ್ರು ಅದ್ರೊಳಗೆ. ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ಹೆಂಗೈತೆ ನೋಡೋಣ ಬಾ ಮಮ್ಮಿ ಅಂತ ಕರ್ಕೊಂಡು ಹೊಂಟಿದ್ರು. ಸೊ ನಾವು ಒಂದು ವಾಕ್ ಹೋಗ್ಬೇಕು ಅಂದ್ಕೊಂಡಿದ್ವಿ. ಯಾಕಂದ್ರೆ ನಮ್ದೇನು ರೂಮ್ ಐತಲ್ಲ ಜಸ್ಟ್ ಎಂಟ್ರೆನ್ಸಿಗೆ ಐತಿ, ಒಳಗೆ ನಾವು ನೋಡಿದ್ದಿಲ್ಲ. ಅದಕ್ಕೆ ಮುಂಜಾನೆ ಟೈಮ್ ಸಿಗಲಿಲ್ಲ. ಅದಕ್ಕೀಗ ನಾವು ನೋಡ್ಲಿಕ್ಕಂತ ಬಂದಿದ್ವಿ. ನಾವು ಎಲ್ಲ ವಾಕ್ ಮಾಡ್ಕೊತ ಹೋಟೆಲೆಲ್ಲ ನೋಡ್ಕೊತ ನೈಟ್ ವ್ಯೂ ಹೆಂಗೆ ಕಾಣ್ತದ, ಆಮೇಲೆ ಒಂದು ವಾಕು ಆಯಿತು ಅಂತ ಬಂದಿದ್ವಿ. ಸೊ ನೋಡ್ರಿ ಫೈನಲಿ ಸ್ವಿಮ್ಮಿಂಗ್ ಪೂಲಿಗೆ ಬಂದು ಕಾಲು ಬಿಟ್ರು. ಸ್ವಿಮ್ಮಿಂಗ್ ಪೂಲ್ನು ದೊಡ್ಡದಿತ್ತು. ಆಮೇಲೆ ನೈಟ್ ಸ್ವಿಮ್ಮಿಂಗ್ ಮಾಡೋಕ್ಕೆ ಬಿಡಂಗಿಲ್ಲ ಅಂತ. ಸೊ 8 o'clock ಲಾಸ್ಟ್ ಅಂತ. ಅಲ್ಲಿ ನೀರ್ನಾಗ ಕಾಲು ಬಿಂಟ ಅವ್ರು ಆಟ ಆಡ್ಕೊಂತ ಕುಂತ್ರು. ಅದಕ್ಕೆ ನಾವು ಸೈಡ್ ಬೆಂಚ್ ಇರ್ತಾವಲ್ಲ, ಆ ಬೆಂಚ್ ಮೇಲೆ ಕುಂತ ಹೋಟೆಲ್ನೆಲ್ಲ ನೋಡ್ಕೊಂಡು ಕೂತಿದ್ವಿ. ಇಷ್ಟಿತ್ತು ರೀ ಗೋವಾದ ಫಸ್ಟ್ ಡೇ ವ್ಲಾಗ್. ಸೊ ಇನ್ನು ಸೆಕೆಂಡ್ ಡೇ, ಥರ್ಡ್ ಡೇ ವ್ಲಾಗ್ ಭಾರಿ ಇಂಟ್ರೆಸ್ಟಿಂಗ್ ಇದಾವೆ. ಹೋಪ್ ನಿಮ್ಮೆಲ್ಲರಿಗೂ ಈ ಫಸ್ಟ್ ಡೇ ವ್ಲಾಗ್ ಲೈಕ್ ಆಗೈತೆ ಅಂದ್ಕೊಂಡೀನಿ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ವ್ಲಾಗ್ನ ಸೆಕೆಂಡ್ ಡೇ, ಥರ್ಡ್ ಡೇ ತೋರಿಸ್ತೀನಿ. ಥ್ಯಾಂಕ್ ಯು, ಬಾಯ್.